I welcome all of you students for this session. I will be explaining Arab League session 21 for 6th semester BA students, contemporary world. I am Rekha HG, Assistant Professor of History, GFGC Vijayanagar, Bangalore. So, ಈಗ ಅರಬ್ ಲೀಗ್. ಸೊ ಇದರ ಹೆಸರೇ ಅರಬ್ ಲೀಗ್. ಕನ್ನಡದಲ್ಲಿ ಕೂಡ ವಿ ಸೇ ಇಟ್ ಆಸ್ ಅರಬ್ ಲೀಗ್. ಸೊ ಇದು ಕಾರಣ ಏನಿರಬಹುದು, ಯಾಕೆ ಈ ಒಂದು ಲೀಗನ್ನು ಸ್ಥಾಪನೆ ಮಾಡಿಕೊಂಡ್ರು? ಅರಬ್ ಪರ್ಯಾಯ ದ್ವೀಪದ ರಾಷ್ಟ್ರಗಳು, ಟರ್ಕ್ ರಾಷ್ಟ್ರಗಳು ಇವೆಲ್ಲ ಸೇರ್ಕೊಳ್ತವೆ. ಇನ್ಕ್ಲೂಡಿಂಗ್ ಐ ಫೀಲ್ ಈವನ್ ಪಾಕಿಸ್ತಾನ್ ಇಸ್ ಅ ಪಾರ್ಟ್ ಆಫ್ ಅರಬ್ ಲೀಗ್. ಸೊ ಯಾವ ಕಾರಣಕ್ಕಾಗಿ ಈ ಅರಬ್ ಲೀಗನ್ನು ಮಾಡ್ಕೊಳ್ತಾರೆ ಅಂತಂದರೆ, ಫಾರ್ ಎ ಸಿಂಪಲ್ 3 ಇಂಪಾರ್ಟೆಂಟ್ ರೀಸನ್. ಮೊದಲನೇದಾಗಿ ಕ್ರಿಯೇಷನ್ ಆಫ್ ಇಸ್ರೇಲ್ ಆಗತ್ತೆ. ಎರಡನೇದಾಗಿ ತೈಲವನ್ನು ತಗೊಂಡು ಕದೀತಾ ಇರ್ತಾರೆ. ಅಂದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಈ ಅರಬ್ ಪರ್ಯಾಯ ದ್ವೀಪದಲ್ಲಿ ಹೆಚ್ಚಿನ ತೈಲವನ್ನು ಅವರು ಪಡ್ಕೊಳ್ತಾ ಇರ್ತಾರೆ. ಮೂರನೇದಾಗಿ ಒಳಗೆ ಜಗಳ ಆಗ್ತಾ ಇರುತ್ತೆ ಈ ಒಂದು ಅರಬ್ ರಾಷ್ಟ್ರಗಳಲ್ಲಿ. ಅಂತಂದರೆ ಕೆಲವರು ಸಾಮ್ರಾಜ್ಯಶಾಹಿಗೆ ಸಪೋರ್ಟ್ ಮಾಡಿದ್ರೆ, ಕೆಲವರು ಕಮ್ಯುನಿಸ್ಟ್ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಾರೆ, ಇನ್ನು ಕೆಲವರು ನ್ಯೂಟ್ರಲ್ ಆಗಿ ಉಳಿತಾ ಇರ್ತಾರೆ. ಇದೆಲ್ಲ ಸೇರಿ ಒಂದು ಸ್ಟ್ರಾಂಗ್ ಸಾಮೂಹಿಕ ಭದ್ರತೆ ಬೇಕು ಅರಬ್ ಪರ್ಯಾಯ ದ್ವೀಪದ ರಾಷ್ಟ್ರಗಳಿಗೆ. ಆ ಒಂದು ಇಂಟೆನ್ಷನಿಂದ ಈ ಒಂದು ಅರಬ್ ಲೀಗನ್ನು ಸ್ಥಾಪನೆ ಮಾಡಿಕೊಳ್ತಾರೆ. ಸೊ ಪ್ರಾಬ್ಲಮ್ ಸ್ಟಾರ್ಟ್ ಆಗತ್ತೆ ಎಲ್ಲಿಂದ ಅಂದರೆ, ಇನ್ ಫಸ್ಟ್ ವರ್ಲ್ಡ್ ವಾರ್, ಒಂದನೇ ಮಹಾಯುದ್ಧದ ನಂತರ ಯುದ್ಧದಲ್ಲಿ ಪ್ಯಾಲೆಸ್ತೇನ್ ಏನಾಗತ್ತೆ, ಮ್ಯಾಂಡೇಟ್ ಪ್ರದೇಶ ಆಗತ್ತೆ. ಗ್ರೇಟ್ ಬ್ರಿಟನ್ ಅದಕ್ಕೆ ಮ್ಯಾಂಡೇಟ್ ಪ್ರದೇಶವಾಗತ್ತೆ. ಆಗ ಅಲ್ಲಿ ಯಹೂದಿಗಳಿಗೆ ರಾಷ್ಟ್ರ ನಿರ್ಮಾಣ ಮಾಡೋ ಒಂದು ಪ್ರಯತ್ನ ಬ್ರಿಟಿಷರು ಮಾಡ್ತಾರೆ, ಅಮೇರಿಕ ಮಾಡ್ತಾರೆ, ವಿಶ್ವಸಂಸ್ಥೆ ಕೂಡ ಮಾಡುತ್ತೆ. ಅದ ನಂತರ ಐ ಥಿಂಕ್ ಅರೌಂಡ್ 1970ನಲ್ಲಿ ಬ್ಲಾಫರ್ ಡಿಕ್ಲರೇಷನ್ ಆದಮೇಲೆ ಇಲ್ಲಿ ಒಂದು ಅರಬ್ ರಾಷ್ಟ್ರ ನಿರ್ಮಾಣವಾಗೋದು ಖಚಿತವಾಗತ್ತೆ. ನಾಟ್ ಅರಬ್, ಯಹೂದಿ ರಾಷ್ಟ್ರ ಅಥವಾ ಇಸ್ರೇಲ್ ನಿರ್ಮಾಣ ಆಗೋದು ಖಚಿತವಾಗತ್ತೆ. ಆ ಕಾರಣಕ್ಕೆ ಏನು ಮಾಡ್ತಾರೆ, ಈ ಒಂದು ಯಹೂದಿಗಳು ದೇ ಆರ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ವರ್ಲ್ಡ್, ಎಲ್ಲೆಲ್ಲೋ ಸೇರ್ಕೊಂಡಿರ್ತಾರೆ. ಅವ್ರು ಇಂಡಿಯಾನಲ್ಲೂ ಕೂಡ ಇರ್ತಾರೆ, ಅಮೇರಿಕಾಲೂ ಇರ್ತಾರೆ, ಯುರೋಪ್ನಲ್ಲೂ ಇರ್ತಾರೆ. ಎಲ್ಲ ವಲಸೆ ಬಂದು ಒಂದು ಕಡೆ ಸೆಟ್ಲ್ ಆಗ್ತಾರೆ. ಅವರಲ್ಲಿ ಹಣ ಹೆಚ್ಚು ತರ್ತಾರೆ ಅವರು ಫಾರ್ ದಿ ಪ್ಯಾಲೆಸ್ತೇನ್. ಇಂಟೆನ್ಷನ್ ಏನಂದರೆ ಪ್ಯಾಲೆಸ್ತೇನನ್ನೇ ಅವ್ರಿಗೆ ಸಿಗತ್ತೆ, ಅರ್ಧ ಭಾಗ ಸಿಗತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ನಲ್ಲಿ. ಸೊ with the hope of gaining independence, ಕೆಲವು ರಾಷ್ಟ್ರಗಳು with the hope of gaining independence from Turkish rule, Arab had joined the allies during the first world war. ಫಸ್ಟ್ ವರ್ಲ್ಡ್ ವಾರ್ನಲ್ಲಿ ಟರ್ಕಿ ಕೂಡ ವಾರ್ ಆಡ್ತಾ ಇರುತ್ತೆ. ಇನ್ ದ ಸೆನ್ಸ್ ಜರ್ಮನಿ, ಇಟಲಿ, ಟರ್ಕಿ, ಆಸ್ಟ್ರಿಯಾ, ಹಂಗೇರಿ ಒಂದು ಗ್ರೂಪ್ನಲ್ಲಿ ಇರ್ತಾರೆ. ಸೊ ಫಸ್ಟ್ ವರ್ಲ್ಡ್ ವಾರ್ ಟರ್ಕಿ ಸೋತ ನಂತರ ಟರ್ಕಿ ಸಾಮ್ರಾಜ್ಯದಲ್ಲಿ ಏನಾಗುತ್ತೆ ಅಂತಂದರೆ ಖಲೀಫನ ಆಡಳಿತ ಅಂತ್ಯಗೊಳ್ಳುತ್ತೆ. ಅರಬರಿಗೆ ಅದು ಫ್ರಸ್ಟ್ರೇಟ್ ಆಗತ್ತೆ. ದೇ ಡಿಸೈಡೆಡ್ ಆನ್ ಪಾರ್ಟಿಷನ್ ಆ್ಯಂಡ್ ದೇ ಡಿ ನಾಟ್ ಲೈಕ್, ದೇ ಆರ್ ಫ್ರಸ್ಟ್ರೇಟೆಡ್. ಪಾರ್ಟಿಷನ್ ಆಫ್ ಟರ್ಕಿ ಆಗಿದ್ದು ಅವರಿಗೆ ತುಂಬ ಬೇಸರ ಕೂಡ ತಂದಿರುತ್ತೆ. ಯಾಕಂದರೆ ಕಡೆಯ ಖಲೀಫಾ ಟರ್ಕಿಯನ್ನು ಆಳ್ವಿಕೆ ಮಾಡ್ತಿರ್ತಾನೆ. ಹಲವಾರು ರಾಷ್ಟ್ರಗಳಿಗೆ ಟರ್ಕಿಯ ವಿರುದ್ಧನೂ ಇದೆ. ಅಂದರೆ ಅರಬ್ ರಾಷ್ಟ್ರಗಳು, ಎಷ್ಟೋ ರಾಷ್ಟ್ರಗಳು ಟರ್ಕಿಯ ಆಳ್ವಿಕೆಯಲ್ಲಿರೋರು ದ್ವೇಷ ವ್ಯಕ್ತಪಡಿಸಿರ್ತಾರೆ. ಅಂದರೆ ನಮಗೆ ಸ್ವತಂತ್ರ ಬೇಕಂತ ಕೇಳ್ಕೊಳ್ತಿರ್ತಾರೆ. ಇನ್ನು ಕೆಲವರು ಟರ್ಕಿಯನ್ನು ತಮ್ಮ ಒಂದು ಕಡೆಯ ಖಲೀಫಾ ರಾಷ್ಟ್ರ ಅಂತ ಒಂದು ಗೌರವ ಕೂಡ ಇರುತ್ತೆ. ಯಾವಾಗ ಟರ್ಕಿ ಸ್ಮಾಲ್ ಸ್ಟೇಟ್ ಆಗಿ ವಿಭಜನೆ ಆಗಿ ಅಲ್ಲಿ ಖಲೀಫ್ ಅಂತ್ಯ ಆಗತ್ತೋ ಆಗ ಇಲ್ಲಿ ಅರಬರಿಗೆ ಬಹಳ ದುಃಖ ಕೂಡ ಉಂಟಾಗತ್ತೆ. ಏನು ಉದ್ದೇಶ ಈ ಅರಬ್ ನ್ಯಾಷನಲಿಸ್ಟ್ ಮೂವ್ಮೆಂಟ್ ಅಂತ ಅಂದರೆ, ಟು ಎಲಿಮಿನೇಟ್ ದಿ ಫಾರಿನ್ ರೂಲ್, ಈ ಒಂದು ವಿದೇಶಿಯರ ಆಳ್ವಿಕೆ ಅಂತ್ಯ ಮಾಡಿ ಈ ಒಂದು ಯುನೈಟೆಡ್ ಅರಬ್ ಸ್ಟೇಟ್ ಅನ್ನ ಸ್ಥಾಪಿಸುವ ಉದ್ದೇಶವಾಗತ್ತೆ. ಸೊ ಅರಬ್ ಲೀಗ್ ಈಸ್ ಎ ರೀಜನಲ್ ಆರ್ಗನೈಸೇಷನ್ ಆಫ್ ಅರಬ್ ಸ್ಟೇಟ್ಸ್ ಇನ್ ಮಿಡಲ್ ಈಸ್ಟ್. ಒಂದು ರೀಜನಲ್ ಆರ್ಗನೈಸೇಷನ್. ಅದು ಮೊದಲ ಹೆಸರು ಅಲ್ ಜಮಿಯಾ ಹದ್ ಉಲ್ ಅಲ್ ಅರೇಬಿಯಾ. ಹೆಡ್ ಕ್ವಾರ್ಟರ್ಸು ಕೈರೋ, ಈಜಿಪ್ಟ್ನಲ್ಲಿ ಇರುವಂಥದ್ದು. ಸೊ ಯಾವ್ಯಾವ ರಾಷ್ಟ್ರಗಳು ಸೇರ್ಕೊಳ್ತವೆ, ವಿಚ್ ಆರ್ ಆಲ್ ದ ಕಂಟ್ರೀಸ್ ವಿಚ್ ಜಾಯಿನ್ಸ್ ದಿ ಅರಬ್ ಲೀಗ್ ಇನ್ಕ್ಲೂಡ್ಸ್, ದೇ ಆರ್ ಇನಿಷಿಯಲಿ ಸ್ಟಾರ್ಟಿಂಗ್ನಲ್ಲಿ ಸೇರ್ಕೊಂಡಂಥ ರಾಷ್ಟ್ರಗಳು, ಇಟ್ ಈಸ್ ಈಜಿಪ್ಟ್. ಈಜಿಪ್ಟನೇ ನಾಯಕ. ಈಜಿಪ್ಟ್ ಈಸ್ ಅ ಲೀಡರ್ ಫಾರ್ ದಿ ಅರಬ್ ಲೀಗ್. ಓಕೆ, ಈಜಿಪ್ಟ್, ಸಿರಿಯಾ, ಜೋರ್ಡಾನ್, ಲೆಬನಾನ್, ಇರಾಕ್, ಸೌದಿ ಅರೇಬಿಯಾ ಮತ್ತು ಯಮನ್, ಇಷ್ಟು ಅರಬ್ ರಾಷ್ಟ್ರಗಳು ಸೇರಿಕೊಂಡು ಈ ಒಂದು ಕೂಟವನ್ನು ಮಾಡ್ಕೊಳ್ತಾರೆ, ಅರಬ್ ಲೀಗನ್ನು ಮಾಡ್ಕೋತಾರೆ. ಈಗ 22 ರಾಷ್ಟ್ರಗಳು ಕೂಡ ಸೇರ್ಕೊಂಡಿದ್ದಾವೆ. ಬೈ 2021 ಒಳಗೆ 22 ರಾಷ್ಟ್ರಗಳು. ಇನಿಷಿಯಲಿ ಭಾರತ ಕೂಡ ಕೇಳುತ್ತೆ, ನಮಗೂ ಮೆಂಬರ್ಶಿಪ್ ಕೊಡಿ. ಆಗ ಕೊಡೋಕ್ಕಾಗಲ್ಲ ಅಂತ ಹೇಳಿದಾಗ ನಾವು ಜಸ್ಟಿಫೈ ಮಾಡ್ತೀವಿ, ಇಡೀ ವರ್ಲ್ಡ್ಗೆ ಸೆಕೆಂಡ್ ಲಾರ್ಜೆಸ್ಟ್ ಮುಸ್ಲಿಂ ಪಾಪ್ಯುಲೇಷನ್ ಇಂಡಿಯಾನಲ್ಲಿರೋದು.
ಗಿವ್ ಅಸ್ ದ ಮೆಂಬರ್ಶಿಪ್ ಅಂದಾಗ ಪಾಕಿಸ್ತಾನ ಅದಕ್ಕೆ ಅಡ್ಡಗೋಡೆ ಹಾಕತ್ತೆ. ಆವಾಗ ಆಗೋದಿಲ್ಲ. ಈಗ ಇಟ್ ಈಸ್ ಸಮ್ ಪೊಸಿಷನ್ ಇಸ್ ದೇರ್ ಫಾರ್ ಇಂಡಿಯಾ ಆಲ್ಸೋ ಇನ್ ದ ಅರಬ್ ಲೀಗ್. The league main goal is to draw closer the relationship between the member state and coordinate collaboration between them. Collaboration ಮಾಡ್ಕೊಳ್ಳೋದು, safeguard their independence and sovereignty, ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುವಂಥದ್ದು, ಅವರು ಶಾಂತಿಯುತವಾಗಿ ಇರುವಂಥ ಒಂದು ಪ್ರಯತ್ನ. ಈಗ ಪ್ರೆಸೆಂಟ್ಲಿ ದೇರ್ ಆರ್ 22 ಮೆಂಬರ್ಸ್ ಆಸ್ ಆಫ್ 2021 ನಲ್ಲಿ. ದೇರ್ ಆಲ್ ಪ್ರಿಡಾಮಿನೆಂಟ್ಲಿ ಮುಸ್ಲಿಂ ಮತ್ತು ಅರಾಬಿಕ್ ಸ್ಪೀಕಿಂಗ್ ದೇಶಗಳು. ಮುಸ್ಲಿಂ ಒಂದಾದರೆ ಅರಬ್ ಭಾಷೆ ಮಾತನಾಡುವರು ಮೆಂಬರ್ಸ್ ಆಗ್ತಾರೆ. ಸೊ ದೇ ಆರ್ ಡೂಯಿಂಗ್. ಸೊ ಈ ಒಂದು ಆಬ್ಜೆಕ್ಟಿವ್ಸ್, ದೇವೋದ್ದೇಶಗಳು ಏನಾಗಿದ್ವು ಅರಬ್ ಲೀಗ್ನ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಅಂತಂದ್ರೆ, ಟು ಆಬ್ಜೆಕ್ಟಿವ್ಸ್ ಇನ್ಕ್ಲೂಡ್ಸ್ ಟು ಬಿ ಡ್ರಾ ಕ್ಲೋಸರ್ ದ ರಿಲೇಶನ್ಶಿಪ್ ಬಿಟ್ವೀನ್ ಮೆಂಬರ್ ಸ್ಟೇಟ್ಸ್ ಅಂಡ್ ಕೋಆರ್ಡಿನೇಟ್ ದೇರ್ ಪೊಲಿಟಿಕಲ್ ಆಕ್ಟಿವಿಟೀಸ್, safeguard their independence and sovereignty, promote the interest of the Arab countries, mediate in disputes between members or between third party to promote cooperation in matters relating to trade, customs, currency, agriculture, industry, telecommunication, including railways, road, aviation, navigation, post, telegraph. ಇದೆಲ್ಲ ಒಂದು ಪ್ಲಾಟ್ಫಾರ್ಮ್ ಆಗಿ ಮಾಡಿಕೊಂಡು ಎಲ್ಲ ಒಂದು ಡೆವಲಪ್ ಮಾಡ್ಕೊಳ್ಳುವಂಥದ್ದು. ಕಲ್ಚರಲ್ ಮ್ಯಾಟರ್ಸ್ ಅಂಡ್ ದ ಮ್ಯಾಟರ್ಸ್ ಕನೆಕ್ಟೆಡ್ ವಿತ್ ನ್ಯಾಷನಾಲಿಟಿ, ಪಾಸ್ಪೋರ್ಟ್, ವೀಸಾ, ಇವೆಲ್ಲಕ್ಕೂ ಕೂಡ ದೇ ಹ್ಯಾವ್ ಮೇಡ್ ದಿಸ್ ಆಬ್ಜೆಕ್ಟಿವ್ಸ್. ಮತ್ತೆ ಅರಬ್ ಭ್ರಾತೃತ್ವದ ಆಧಾರದ ಮೇಲೆ ಅರಬ್ ಜಗತ್ತನ್ನು ಒಗ್ಗೂಡಿಸುವುದು, ಎಲ್ಲರೂ ಒಂದು ಮಾಡ್ಕೊಳ್ಳುವಂಥದ್ದು, ವಿ ಆರ್ ಒನ್ ಅನ್ನೋ ಹೇಳೋ ಒಂದು ಯೂನಿಟಿ. ಸೊ ಅರಬ್ ರಾಜ್ಯಗಳ ಸ್ವಾತಂತ್ರ್ಯ ಮತ್ತು ಸಾರ್ವಭೌಮತ್ವವನ್ನು ರಕ್ಷಿಸುವುದು, ಪಾಶ್ಚಿಮಾತ್ಯರ ಮೇನಾಗಿ ಪಾಶ್ಚಿಮಾತ್ಯರ ವಸಾಹತುಶಾಹಿ ದಬ್ಬಾಳಿಕೆಗಳನ್ನು ಖಂಡಿಸುವುದು, ಸದಸ್ಯ ರಾಷ್ಟ್ರಗಳ ನಡುವೆ ಆರ್ಥಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಬಾಂಧವ್ಯ ವೃದ್ಧಿಸುವುದು, ಹಣಕಾಸು ಸಹಕಾರ ವೃದ್ಧಿಸುವುದು, ಇಸ್ರೇಲ್ ಅಸ್ತಿತ್ವವನ್ನು ಖಂಡಿಸೋದು, ಇಸ್ರೇಲನ್ನು ಹೊರ ಹಾಕಬೇಕು ಎಲ್ಲರ ಒಂದು ಇಂಟೆನ್ಷನ್ ಆಗಿರುತ್ತೆ. ವೀಸಾ, ಪಾಸ್ಪೋರ್ಟ್ ಸೌಲಭ್ಯವನ್ನು ನೀಡುವಂಥದ್ದು, ಇವು ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡಿಕೊಳ್ಳುವುದು ಮುಖ್ಯ ಉದ್ದೇಶವಾಗಿರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ದೇರ್ ಏಮ್ ಇಸ್ ಟು ಮೇಕ್ ಎ ಪ್ಲಾಟ್ಫಾರ್ಮ್ ಟು ಪ್ರಮೋಟ್ ಟ್ರೇಡ್, ಕಸ್ಟಮ್ಸ್, ಕರೆನ್ಸಿ, ಅಗ್ರಿಕಲ್ಚರ್, ಇಂಡಸ್ಟ್ರಿ, ಕಾಮರ್ಸ್ ಎಲ್ಲ ಜೊತೆಗೆ ಈ ಒಂದು ಇಸ್ರೇಲಿನ ಒಂದು ಕಂಟ್ರೋಲನ್ನು ಮಾಡುವಂಥದ್ದು, ಇಸ್ರೇಲನ್ನು ಪ್ಯಾಲೆಸ್ತೀನಿಂದ ಹೊರ ಹಾಕೋದು. ಇಬ್ಬರು ಜಗಳ ಆಡಿದ್ರೆ ಮೂರನೇವ್ರು ಬಂದು ಜಗಳ ಬಿಡಿಸ್ಬೇಕು, ಬೇರೆಯವರು ಹಸ್ತಕ್ಷೇಪ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬಾರದು. ದೀಸ್ ಆರ್ ಆಲ್ ದ ಇಂಟೆನ್ಷನ್ಸ್ ಆಫ್ ಸ್ಟ್ರಕ್ಚರ್ ಆಫ್ ದಿ ಅರಬ್ ಲೀಗ್. ರಚನೆ ಹೇಗಿತ್ತು ಅಂತಂದರೆ, ಇಟ್ ಕನ್ಸಿಸ್ಟ್ ಆಫ್ ದಿ ಕೌನ್ಸಿಲ್, ಸ್ಪೆಷಲ್ ಮ್ಯಾನೇಜರಿಯಲ್ ಕಮಿಟೀಸ್, ಜನರಲ್ ಸೆಕ್ರೆಟರಿ, ಸ್ಪೆಷಲೈಸ್ಡ್ ಏಜೆನ್ಸಿ. The council is the principal organ, political organ consisting of foreign ministers of all the members. ಆ ಎಲ್ಲ ಫಾರಿನ್ ಮಿನಿಸ್ಟರ್ಸ್ ಸೇರ್ಕೊಳ್ತಾರೆ. ಇಟ್ ಮೀನ್ಸ್ ಟು ಟ್ವೈಸ್ ಎ ಇಯರ್ ಟು ಸೂಪರ್ವೈಸ್ ದಿ ಎಕ್ಸಿಕ್ಯೂಷನ್ ಆಫ್ ದಿ ಅಗ್ರಿಮೆಂಟ್ಸ್ ಬಿಟ್ವೀನ್ ದ ಮೆಂಬರ್ ಸ್ಟೇಟ್ಸ್, ಸೆಟ್ ಗೈಡ್ಲೈನ್ಸ್ ಫಾರ್ ಕೋಆಪರೇಷನ್ ವಿತ್ ಅದರ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಇನ್ ದ ಪೊಲಿಟಿಕಲ್, ಎಕನಾಮಿಕ್ ಅಂಡ್ ಸೋಷಿಯಲ್ ಸ್ಪಿಯರ್ಸ್, and mediate in disputes between the members and the outside members of the league. ಅಂದರೆ ಲೀಗಲ್ ಇರೋರಿಗೂ ಬೇರೆಯವ್ರಿಗೆ ಜಗಳ ಆಡಿದ್ರೆ ಮೀಡಿಯೇಷನ್ ಮಾಡೋದು. ಈಚ್ ಮೆಂಬರ್ ಆಸ್ ಒನ್ ವೋಟ್ ಆನ್ ದಿ ಕೌನ್ಸಿಲ್. ದ ಡಿಸಿಷನ್ ಆರ್ ಬಿಂಡಿಂಗ್ ಓನ್ಲಿ ಆನ್ ದೋಸ್ ಸ್ಟೇಟ್ಸ್ ವಿಚ್ ಹ್ಯಾವ್ ವೋಟೆಡ್ ಫಾರ್ ದೆಮ್. ಅಂತಂದರೆ ಅರಬ್ ಲೀಗಿನ ಆಡಳಿತ ನಿರ್ವಹಿಸುತ್ತೆ, ಅರಬ್ ಲೀಗ್ ಆಡಳಿತ ನಿರ್ವಹಿಸುತ್ತೆ. ಅದು ಪ್ರತಿ ಸದಸ್ಯ ರಾಷ್ಟ್ರನಿಗೊಬ್ಬನಿಗೆ ಪ್ರತಿನಿಧಿಗಳಿಂದ ಕೂಡಿರುತ್ತೆ. ಅಂದರೆ ಒಬ್ಬ ಬಂದು ಅಲ್ಲಿ ಎಲೆಕ್ಷನ್ ಹಾಕೋದಿಕ್ಕೆ ಸದಸ್ಯರು ತಮ್ಮದೇ ಆದ ಅಧ್ಯಕ್ಷರನ್ನು ಚುನಾಯಿಸ್ತಾರೆ. ಸದಸ್ಯ ಮೆಂಬರ್ಸ್ ಏನಿರ್ತಾರೆ ದೇ ವಿಲ್ ಅಪಾಯಿಂಟ್ ಅಧ್ಯಕ್ಷ. 5 ವರ್ಷಕ್ಕೆ 2 ಸಲ ಸಭೆ ಸೇರುತ್ತದೆ. ಕೆಲವೊಮ್ಮೆ ವಿಶೇಷ ಅಧಿವೇಶನ ಕೂಡ ಕೂಡಿರುತ್ತವೆ. ಸೊ ಈ ಸದಸ್ಯರ ನಡುವೆ ಉದ್ಭವಿಸುವ ಸಮಸ್ಯೆಗಳು, ಮೆಂಬರ್ಸ್ ಅಲ್ಲಿ ಸಮಸ್ಯೆಗಳನ್ನು ಚರ್ಚಿಸುವಂಥದ್ದು, ಬಗೆಹರಿಸುವಂಥದ್ದು, ಇವುಗಳೊಂದಿಗೆ ಔಪಚಾರಿಕ ಒಪ್ಪಂದಗಳನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಲೀಗಿನ ಒಬ್ಬ ಸ್ಥಾಯಿ ನಿರೀಕ್ಷಕನು ನ್ಯೂಯಾರ್ಕ್ನಲ್ಲಿರುವ ವಿಶ್ವಸಂಸ್ಥೆ ಕಾರ್ಯಾಲಯದಲ್ಲಿ ಅರೇಬರ ನ್ಯಾಯಬದ್ಧ ಹಕ್ಕುಗಳನ್ನು ಪ್ರತಿನಿಧಿಸ್ತಾನೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅರೇಬ್ ಲೀಗಿನ ಕಾರ್ಯಾಲಯ ಕೈರೋನಲ್ಲಿದೆ, ಹೆಡ್ ಕ್ವಾರ್ಟರ್ಸ್ ಇಸ್ ಇನ್ ಕೈರೋ. ಅದಕ್ಕೆ ಒಬ್ಬ ಮಹಾ ಕಾರ್ಯದರ್ಶಿ ಕೂಡ ಇರ್ತಾರೆ. ಸೊ ವಿಶ್ವಸಂಸ್ಥೆಯವರೆಗೂ ಮಾನವ ಹಕ್ಕುಗಳ ಬಗ್ಗೆ ತಗೊಂಡು ಹೋಗ್ತಾರೆ. ಆ್ಯಂಡ್ ಈಗ ಅರಬ್ ಭಾಷೆ ಇವರ ಒಂದು ಪ್ರಯತ್ನದಿಂದ, ಈ ಒಂದು ಅರಬ್ ಲೀಗಿನ ಪ್ರಯತ್ನದಿಂದ ಈಗ ವಿಶ್ವಸಂಸ್ಥೆಯ ಆಡಳಿತ ಭಾಷೆಯಲ್ಲಿ ಅರಬ್ ಕೂಡ ಸೇರ್ಕೊಂಡಿದೆ, ಅರಬಿಕ್ ಭಾಷೆ ಕೂಡ ಸೇರ್ಕೊಂಡಿದೆ. ಮೊದಲಿಗೆ ಅದು ಇರಲಿಲ್ಲ, ಈಗ ಅದು ಒಂದು ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಆಫ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದಿ UN. ಸೊ ಹಾಗಾಗಿ ಇವರ ಒಂದು ಅಸೋಸಿಯೇಷನಲ್ಲಿ ಜಗಳಗಳನ್ನು ಬಿಡಿಸುವಂಥದ್ದು, ಬೇರೆ ಪಾಶ್ಚಿಮಾತ್ಯರು ಹಸ್ತಕ್ಷೇಪ ಮಾಡಬಾರದು, ಇವರ ಒಂದು ವಿಷಯಗಳಲ್ಲಿ
ಮತ್ತು ಅದೇ ರೀತಿ ಅವರು ಎಕನಾಮಿಕ್ಕು ಸೋಷಿಯಲ್ಲು ಸ್ಪಿಯರ್ನಲ್ಲೆಲ್ಲ ಅವರು ಅಗ್ರಿಮೆಂಟ್ ಮಾಡಿಕೊಂಡು ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಂಡು ಡೆವಲಪ್ಮೆಂಟ್ ಕಡೆ ಹೆಜ್ಜೆ ಹಾಕೋ ಒಂದು ಪ್ರಯತ್ನವಾಗಿರುತ್ತೆ. ಸೊ ಇವೆಲ್ಲ ಒಂದು ಇಂಟೆನ್ಷನ್. ಒಂದು ಅವರಿಗೆ ತೈಲದ ಕೂಡ ಸಮಸ್ಯೆ ಇರುತ್ತೆ. ಅರಬ್ ಲೀಗ್ ಕೌನ್ಸಿಲ್ ಅನ್ನು ಮಾಡ್ಕೊಳ್ತಾರೆ. ಸೊ ಈ ಲೀಗು ಈಸ್ ದ ಹೈಯೆಸ್ಟ್ ಬಾಡಿ ಆಫ್ ಅರಬ್ ಲೀಗ್ and is composed of representatives of member states, typically foreign ministers. Their representatives are permanent delegates. ಒಬ್ಬ ಮೆಂಬರ್ಗೆ ಒಂದೇ ವೋಟ್ ಇರುತ್ತೆ. ಕೌನ್ಸಿಲ್ ಮೀಟ್ಸ್ ಇಯರ್ ಮಾರ್ಚ್ ಅಥವಾ ಸೆಪ್ಟೆಂಬರ್ ಅಲ್ಲಿ ಮೀಟ್ ಆಗುತ್ತೆ. 2 members ಕ್ಯಾನ್ ರಿಕ್ವೆಸ್ಟ್ ಎ ಸ್ಪೆಷಲ್ ಸೆಷನ್ ಇಫ್ ದೇ ಡಿಸೈರ್. ಅವ್ರಿಗೆ ಏನಾದರೂ ಬೇಕಂದ್ರೆ ರಿಕ್ವೆಸ್ಟ್ ಮಾಡ್ಕೋಬಹುದು. ಜನರಲ್ ಸೆಕ್ರೆಟರಿಯೇಟ್ ಮ್ಯಾನೇಜಸ್ ದ ಡೈಲಿ ಆಪರೇಷನ್ಸ್ ಆಫ್ ದ ಲೀಗ್ and is headed by the Secretary General. General Secretariat is the administrative body of the League, the executive body of the Council and specialized ministerial councils. ಇಂಡಿಯಾ ಮತ್ತು ಅರಬ್ ಲೀಗ್ ಏನಿದೆ ಇಂಡಿಯಾ ಮತ್ತು ಅರಬ್ ಲೀಗ್ ನಡುವೆ ಅಂತಂದ್ರೆ, ಇಂಡಿಯಾಗೆ ಈಗ ಸ್ಟೇಟಸ್ ಕೊಟ್ಟಿದ್ದಾರೆ ಅಬ್ಸರ್ವರ್ ಅಂತ 2007. ಇಂಡಿಯಾ ರಿಕ್ವೆಸ್ಟೆಡ್ ಅರಬ್ ಲೀಗ್ ಸ್ಥಾಪನೆ ಆದಾಗಲೇ ನಾವು ಕೇಳ್ಕೊಂಡಿವಿ, ಇಡೀ ವರ್ಲ್ಡ್ನಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೀವಿ ಮುಸ್ಲಿಂ ಪಾಪ್ಯುಲೇಷನ್. ಫಸ್ಟ್ ಈಸ್ ಇಂಡೋನೇಷ್ಯಾ, ಸೆಕೆಂಡ್ ಈಸ್ ಇಂಡಿಯಾ, ಗಿವಸ್ ಅಂತ ಕೇಳ್ಕೊಂಡಿದ್ದು. ನಾವು ತೈಲವನ್ನು ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ತೊಗೊಳಕ್ಕೆ ನಮಗೂ ಅನುಕೂಲ ಆಗತ್ತೆ ಅಂತ. ಬಟ್ ಪಾಕಿಸ್ತಾನ ಅದಕ್ಕೆ ಅಡ್ಡಗಲ್ಲ ಹಾಕಿರುತ್ತೆ. ಈಗ 7 ಇಂದ ಅಬ್ಸರ್ವರ್ ಸ್ಟೇಟಸ್ ಅಷ್ಟೇ, ಮೆಂಬರ್ ಇಲ್ಲ ಇಂಡಿಯಾ. ಇಂಡಿಯಾ ವಾಸ್ ದ ಫಸ್ಟ್ ಮೆಂಬರ್ ಟು ಎಂಟರ್ ದ ಲೀಗ್. ಅಂದರೆ ಅದು ಮೆಂಬರ್ ಅಲ್ಲ ಅಂದರು, ಕಮ್ಯುನಿಟಿ ಅಲ್ಲ ಅಂದರು, ಅಬ್ಸರ್ವರ್ ಸ್ಟೇಟಸ್ ಅನ್ನು ಕೊಟ್ಟಿದ್ದಾರೆ. ಸೊ ಟ್ರೇಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಅರಬ್ ಲೀಗ್ ಮೆಂಬರ್ಸ್ ವ್ಯಾಲ್ಯೂಡ್ ಬಿಲಿಯನ್ಸ್. ಎಷ್ಟು $30 ಬಿಲಿಯನ್ ಅಲ್ಲಿ ನಮ್ಮದು ವ್ಯಾಪಾರ ಅಂದರೆ ತೈಲ. ಓಕೆ, ಇಂಡಿಯಾಸ್ ಮೇಜರ್ ಎಕ್ಸ್ಪೋರ್ಟ್ ಟು ಅರಬ್ ಕಂಟ್ರೀಸ್. ಅರಬ್ ಲೀಗ್ಗೆ ಏನೆಲ್ಲ ಎಕ್ಸ್ಪೋರ್ಟ್ ಮಾಡುತ್ತೆ, ಏನೆಲ್ಲ ರಫ್ತು ಮಾಡುತ್ತೆ ಅಂತಂದರೆ, ಈ ಒಂದು ಕೆಮಿಕಲ್ಸು, ಆಟೋಮೊಬೈಲ್ಸು, ಮಷಿನರಿ, ಫುಡ್ ಸ್ಟೆಫ್ ಆ್ಯಂಡ್ ಅದರ್ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ಸ್. ವೈಲ್ ಇಟ್ ಈಸ್ ಎ ಲಾರ್ಜ್ ಇಂಪೋರ್ಟರ್ ಆಫ್ ಪೆಟ್ರೋಲ್ ಆ್ಯಂಡ್ ಗ್ಯಾಸ್. ನೆನ್ಪಿಟ್ಕೋಬೇಕು, ಆ ಕಡೆಯಿಂದ ನಾವು ಅತಿ ಹೆಚ್ಚು ಏನು ಆಮದು ಮಾಡ್ಕೊಳ್ತೀವಿ ಅಂತಂದರೆ ಆಯಿಲ್, ತೈಲ ಮತ್ತು ಗ್ಯಾಸ್. India has a large diaspora in Arab League countries, about 5 million of which 20 are professional. ಇಂಡಿಯಾ ಡಯಾಸ್ಪೋರಾ ಅಂತಂದರೆ ಇಂಡಿಯಾದಿಂದ ಅರಬ್ ದೇಶಗಳಲ್ಲಿ, ಆ ದೇಶಗಳಲ್ಲಿ ಸೆಟ್ಲ್ ಆಗಿರೋರ ಸಂಖ್ಯೆ 5 ಮಿಲಿಯನ್ ಇದೆ. ಅದರೊಳಗೆ 20% ಪ್ರೊಫೆಷನಲ್ಸು. ಅವರ ಹಣ ಇಂಡಿಯಾಗೆ ಬರುತ್ತೆ, ಆ ಫಾರಿನ್ ರಿಮೆಂಟೆನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಟ್ ಹೆಲ್ಪ್ಸ್ ಇಂಡಿಯಾ ಟು ದ ಗ್ರೇಟರ್ ಎಕ್ಸ್ಟೆಂಟ್. ಅರಬ್ ಲೀಗಲ್ಲಿ ಏನೆಲ್ಲ ಸಾಧನೆಗಳಾಗಿದ್ದಾವೆ? ಲೆಟ್ ಮಿ ಹೈಲೈಟ್ 2 or 3 ಸಾಧನೆಗಳು. ಅರಬ್ ಲೀಗ್ ಜಗತ್ತಿನ ಐಕ್ಯತೆಯ ಒಂದು ಪ್ರಯತ್ನವನ್ನು ಶ್ರಮಿಸ್ತಾ ಇರುತ್ತೆ. ಅರಬ್ ಲೀಗ್ ರಾಜ್ಯಗಳ ನಡುವಿನ ಸಮಸ್ಯೆಗಳನ್ನು ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳಲು ಶ್ರಮಿಸುತ್ತೆ. ಸೊ ಈ ಒಂದು ಲಿಬಿಯಾ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವಾಗ ಲಿಬಿಯಾ ಏಕೀಕರಣಕ್ಕೆ ಇವರು ಅರಬ್ ಲೀಗರು ಸಹಾಯವನ್ನು ಮಾಡಿರ್ತಾರೆ. 1948 ಅಲ್ಲಿ ಇಸ್ರೇಲ್ ನಿರ್ಮಾಣ ಆದಾಗ ಅದರ ವಿರುದ್ಧ ಎಲ್ಲ ಮೆಂಬರ್ಸು ಕೂಡ, ಯಾರೂ ಸುಮ್ಮನೆ ಇರೋದಿಲ್ಲ, ಇನ್ಕ್ಲೂಡಿಂಗ್ ಆಲ್ ದಿ ಮೆಂಬರ್ಸ್ ಆಫ್ ದಿ ಅರಬ್ ಲೀಗ್ ವಿಲ್ ಫೈಟ್ ಅಗೇನೆಸ್ಟ್ ಇಸ್ರೇಲ್. ಇಸ್ರೇಲ್ ವಿರುದ್ಧ ನಿಲ್ತಾರೆ, ಖಂಡಿಸ್ತಾರೆ. ಸೊ ಹಾಗಾಗಿ ವರ್ಕ್ ಅಂತೂ ತುಂಬ ಆಗ್ತಾ ಇದೆ. ಮತ್ತು 1950 ನಂತರ ಪಾಶ್ಚಿಮಾತ್ಯರ ದಬ್ಬಾಳಿಕೆಯನ್ನು ಖಂಡಿಸ್ತಾ ಬಂದಿದೆ. ಸೊ ಸದಸ್ಯ ರಾಷ್ಟ್ರಗಳ ನಡುವೆ ಆರ್ಥಿಕ, ವ್ಯಾಪಾರ, ವಾಣಿಜ್ಯ, ಬಡತನ ನಿರ್ಮೂಲನೆ, ಅಂಚೆ, ತಂತಿ, ರಸ್ತೆ ಇವನ್ನೆಲ್ಲ ಒಪ್ಪಂದಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಬಟ್ ಸ್ಟಿಲ್ ಇನ್ನೂ ತುಂಬ ಇಂಪ್ರೂವ್ ಆಗಬೇಕು, ಯಾಕಂದರೆ ಅವರಲ್ಲಿ ಒಂದು ಯೂನಿಟಿ ಸ್ವಲ್ಪ